ಅಕ್ಕ ಹೆಂಗಕ್ಕ ಆಗಿರೋದು ಇದು ದುಡ್ಕೊಂಡು ತಿನ್ನೋರಿ ನಾವು. ನಿಮ್ಗೆ ಎಷ್ಟು ಗಂಟೆ ಗೊತ್ತಾಯ್ತಮ್ಮ? 7 ಗಂಟೆಗೆ ಗೊತ್ತಾಯ್ತು ರೀ. ಸ್ವಲ್ಪ ಜೋರ ಮಾತಾಡಿ ಹೇಳಿ, ಏನಿದು ಯಾಕೆ ಅವ್ನ ಮನ್ಸಿಗೆ ನೋವು ಮಾಡ್ಕೊಂಡು? ಹ್ಞೂ ರೀ, ಅವ ಒಂದು ಸ್ವಲ್ಪ ಮನ್ಸಿಕ್ಕಿದ್ನ ರೀ, ಹಾಗಾಗಿ ಮನ್ಸಿಗೆ ನೋವು ಮಾಡ್ಕೊಂಡನ್ರಿ. ಈಗ ಹುಡುಗಿ ಏನು ಕೊಡಲ್ಲ ಅಂದ್ರೆ? ಹ್ಞೂ ರೀ, ಏನು ಏನು ವಿಷಯ? ವಯಸ್ಸು ಸಣ್ಣದೈತಂತ ಕ್ಯಾನ್ಸಲ್ ಆತ್ರಿ ಮದ್ವೆ ನಿಂತೋದಿದ್ಕೆ ಅವ ಹಿಂಗೆ ಮಾಡ್ಕೊಂಬಿಟ್ಟಾನ್ರಿ. ಏನು ಕೆಲಸ ಮಾಡ್ತಿದ್ದ? ಹೊಲ್ಮನೆ ಕೆಲಸ ಮಾಡ್ತಿದ್ದ, ಮ್ಯಾನೇಜರ್ ಇದ್ನ ರೀ. ಯಾಕಂತೆ ಅವರು ಅದನ್ನೇ ಮನಸ್ಸಿಗೆ ನೋವು ಮಾಡ್ತಾರೆ? ಹ್ಞೂ ರೀ. ಒಳ್ಳೆ ಹುಡುಗ. ಹ್ಞೂ ರೀ, ಒಳ್ಳೆ ಹುಡುಗ ರೀ. ಅದೇ ಇದಕ್ಕೋಸ್ಕರನೇ ಆ ಮರ್ಸೋಕ್ಕೋಸ್ಕರನೇ ಬೆಂಗಳೂರಿಗೆ ಕಳಿಸಿದ್ರೆ? ಹ್ಞೂ ರೀ, ಇಲ್ಲ ಸ್ವಲ್ಪ ಇರಲಿ ನೋಡ್ಕೊಂಡು ತಂದು ಇದು ಮಾಡ್ಕೊಂಡಿರಲಿ ಅಂತ ಕಳ್ಸಿದೀವಿ ರೀ. ಏನು ನಿಮ್ಮ ಸಂಬಂಧಿನ ಹುಡುಗಿ? ಹಳೆಯ ಮಗಳು ಕೊಟ್ಟಿವಿ ರೀ, ಅಕ್ಕನ ಮನೆಗೆ ಬಂದಾನ್ರಿ, ಆರಾಮಾಗೆ ಇದ್ದಾರೆ. ಅಲ್ಲ, ಹುಡುಗಿ ನಿಮ್ಮ ಸಂಬಂಧನ ಅಥವಾ ಬೇರೆ? ಬೇರೆ ಅದವ್ರು. ಬೇರೆ? ಹ್ಞೂ ರೀ. ಈಗ ಅವ್ರು ಯಾಕೆ ಫಸ್ಟು ಕೊಡ್ತೀವಿ ಎಂದು ಆಮೇಲೆ? ಹಂಗೇನೆ ವಯಸ್ಸಿಲ್ಲದಕ್ಕೆ ಸ್ವಲ್ಪ ಇದು ಮಾಡಿದ್ದಾರೆ ಅವರು. ಸ್ವಲ್ಪ ತಾಳ್ಮೆ ತೊಗೊರಪ್ಪ ಅಂದ್ರೆ ಇವನು ತೊಗೊಳ್ಳಿಲ್ಲ ರೀ, ಸ್ವಲ್ಪ ಮಾನಸಿಕ ಭಾಳ ಇದ್ನ ರೀ, ಮಾನಸಿಕ ಮಾಡ್ಕೊಂಡು ಹಿಂಗೆ ಮಾಡ್ಕೊಂಬಿಟ್ಟಾನ್ರಿ. ನೀವು ಅದಕ್ಕೋಸ್ಕರ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿದ್ದೆ ಈ ಕಡೆ ಕಳಿಸಿದ್ರೆ? ಹ್ಞೂ ರೀ. ಇಲ್ಲಿ ಬಂದು ಎಷ್ಟು ದಿನ ಆಗಿತ್ತಮ್ಮ? ಈಗ 3 ತಿಂಗಳಾಗಿತ್ತು ರೀ ಅವ ಬಂದ್ರಿ. ಎಲ್ಲ ಇದ್ದಾರೆ ಹಂಗೆ ಒಟ್ಟು ಮಾನಸಿಕ ಮಾಡ್ಕೊಂಡ ಇದ್ದಾರೆ. ಅಲ್ಲಿನೂ ಹಿಂಗೆ ಮಾಡಿದ್ದ ಒಂದು ಸರಿ ರೀ ತಪ್ಪಸು ಇದು ಮಾಡಿದ್ವಿ ರೀ ನಾವು. ಇಲ್ಲ ಚೆನ್ನಾಗಿರ್ತೇನೆ ನಾನು ಆರಾಮಾಗಿರ್ತೇನೆ ಅಂತಂದು ಅದನ್ನ ಹಿಡ್ಕೊಂಡು ಕುಂದಿರ್ತಾನೆ ಬಾ ಅಂತಂದು ಕಳಿಸಿದ್ವಿ ರೀ. ಇಲ್ಲಿ ಬಂದು ಹಿಂಗೆ ಅವ್ರಿಲ್ದಾಗ ಹಿಂಗೆ ಮಾಡ್ಕೊಂಬಿಟ್ಟಾನ್ರಿ. ಪಾಪ ಅವರು ಹೋಗ್ಯಾರ್ರಿ ಕೆಲ್ಸಕ್ಕೆ, ಅವಿನೂ ಹೋಗ್ಯಾಳ್ರಿ. ಇವ ಒಬ್ಬನ ಬಾ ಅಂದಾರ್ರಿ, ಇವ ಬಂದೇ ಇಲ್ರಿ, ನಾ ಇರ್ತೇನೆ ಆರಾಮಿಲ್ಲ ಅಂತ ಮಕ್ಕೊಂಬಿಟ್ಟಾನ್ರಿ. ಸುಮ್ಮನೆ ನಾಷ್ಟ ಅದು ಮಾಡಿಸಿ ಹೋಗ್ಯಾರ್ರಿ, ಒಳ್ಳೆ ಬರ್ದ್ರಾಗ ಇವ ಹಿಂಗೆ ಮಾಡ್ಕೊಂಬಿಟ್ಟಾನ್ರಿ. ಹುಡುಗಿಗೆ ಇಷ್ಟ ಇತ್ತಮ್ಮ? ಹ್ಞೂ ರೀ, ಎಲ್ಲ ಇತ್ತು ರೀ, ಸ್ವಲ್ಪ ವಯಸ್ಸು ಇಲ್ಲದಕ್ಕೆ ಅದು ಇದಾಗಿತ್ತು ರೀ ಅಷ್ಟು, ಮತ್ತೊಂದು ಏನಿಲ್ಲ ರೀ. ಅವರು ಅಲ್ಲ ಒಟ್ಟು ಮನೆಯವ್ರು ಮಾತ್ರ ಸ್ವಲ್ಪ ಇದು ಮಾಡಿದ್ರು ಅಷ್ಟೇ? ಏನಿಲ್ಲ ರೀ, ಅವ್ರು ಏನೂ ಮಾಡಿಲ್ಲ ರೀ, ಇವನ ಮಾನಸಿಕ ಮಾಡ್ಕೊಂಡಾನ್ರಿ. ಅಲ್ಲ, ಈಗ ನಿಶ್ಚಯ ಎಲ್ಲ ಆಗಿತ್ತಲ್ಲ, ಇದೇ ಹುಡುಗಿ ಇದೇ ಹುಡುಗ? ಹ್ಞೂ ರೀ, ಆಗಿತ್ತಾ ರೀ, ವಯಸ್ಸು ಸಣ್ಣದಿಲ್ಲದಕ್ಕೆ ಅದು ಇದಾಗಿತ್ತಾ ರೀ. ಒಂದು ಸ್ವಲ್ಪ ನೀನು ತಡ್ಕೊರಪ್ಪ ಅಂತ ಹೇಳಿದ್ರೆ ಇವ ತಡ್ಕೊಳ್ಳಿಲ್ಲ ರೀ. ತಂದ ಇದು ಮಾಡ್ಕೊಂಡು ಬರೀ ಮಾನಸಿಕ ಮಾಡ್ಕೊಂಡು ಸ್ವಲ್ಪ ಡ್ರಿಂಕ್ ಮಾಡ್ಕೊಂಡಿದ್ದೀವಿ. ಮದುವೆ ಕ್ಯಾನ್ಸಲ್ ಆಗಿದ್ದಕ್ಕೆ? ಹ್ಞೂ ರೀ ಹಂಗಾಗೈತೆ. ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಿದ್ದಮ್ಮ? ಹ್ಞೂ ರೀ. ಅಮ್ಮ ನಿಮ್ಮ ಹೆಸರಮ್ಮ? ಶಿವಲಿಲ್ಲ ರೀ. ಹ್ಞೂ.